ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕ್ಯಾಟರರ್ಸ್ ಮೈಸೂರು. ಹೇಗಿದ್ದೀರಾ? ಈ ಹಿಂದಿನ ವಿಡಿಯೋದಲ್ಲಿ ನಾನು ಇಷ್ಟು ದಿವಸಗಳ ಕಾಲ ವಿಡಿಯೋಗಳನ್ನು ಮತ್ತು ಖಾದ್ಯಗಳನ್ನು ಮಾಡಿ ತೋರಿಸೋದಕ್ಕೆ ಆಗಿರಲಿಲ್ಲ, ಕಾರಣಗಳನ್ನ ತಿಳಿಸಿದ್ದೇನೆ. ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಹೇಳ್ತಾ, ಇವತ್ತಿನ ದಿವಸ ಒಂದು ಸಪೋಟ ಕೇಸರಿಬಾತ್, ಬೆಲ್ಲದ ಸಪೋಟ ಕೇಸರಿಬಾತ್. ಕೇಸರಿಬಾತನ್ನು ಬರೀ ಸಕ್ಕರೆಯಲ್ಲೇ ಮಾಡ್ತಾರಲ್ವ, ನಾವು ಬೆಲ್ಲದಲ್ಲಿ ಮಾಡ್ತೀವಿ. ನೋಡಿ, ಭಾಳ ಅದ್ಭುತವಾಗಿರುತ್ತೆ. ನಮ್ಮ ಕೇಟ್ರಿಂಗಲ್ಲಿ ಸುಮಾರು ಕಡೆ ನಾವು ಇದನ್ನು ಮಾಡಿದ್ದೀವಿ, ಸಕ್ಸಸ್ ಆಗಿದೆ, ಗ್ರಾಹಕರ ಮನ್ನಣೆ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಬೆಲ್ಲದ ಸಪೋಟ ಕೇಸರಿಬಾತ್. ಬೆಲ್ಲದ ಸಪೋಟ ಕೇಸರಿಬಾತ್ಗೆ ಏನೇನು ಬೇಕು ಪದಾರ್ಥಗಳು ನೋಡಿ. ಒಂದು ಬೌಲ್ ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೇನೆ. ಆ ಒಂದು ಬೌಲ್ ಚಿರೋಟಿ ರವೆಗೆ ಅದೇ ಪ್ರಮಾಣದಲ್ಲಿ ಹಿಡಿಯುವಂತಹ 2 ಬೌಲ್ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಬೆಲ್ಲನ ತುರಿದು ತೆಗೆದಿಟ್ಕೊಂಡಿದ್ದೀನಿ. ಬೆಣ್ಣೆ ಕಾಯಿಸಿದ ತುಪ್ಪ 1 ಬೌಲ್ ತೆಗೆದಿಟ್ಕೊಂಡಿದ್ದೀನಿ. 8 ಲವಂಗ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಅದೇ ಪ್ರಮಾಣದ 1 ಬೌಲ್ ಚಿರೋಟಿ ರವೆ ಏನು ತೊಗೊಂಡಿದ್ದೀವಿ ಅಷ್ಟೇ ಪ್ರಮಾಣದ ಸಪೋಟ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಆ 1 ಬೌಲ್ ಚಿರೋಟಿ ರವೆಗೆ ಅದೇ ಪ್ರಮಾಣದ ಬೌಲ್ನಲ್ಲಿ 3 ಬೌಲ್ ನೀರನ್ನು ಹಾಕಿಕೊಳ್ಳೋಣ. 1 2 3 ಬೌಲ್ ನೀರನ್ನು ಹಾಕಿದ್ದೇನೆ. ಅದೇ ನೀರಿಗೆ ಈ 2 ಬೌಲ್ ಬೆಲ್ಲ ಏನು ತುರಿದಿಟ್ಕೊಂಡಿದ್ವಿ ಆ ಬೆಲ್ಲವನ್ನು ಹಾಕೋಣ. ಒಲೆಯನ್ನು ಹಚ್ಚಿಕೊಳ್ಳೋಣ. ಬೆಲ್ಲವನ್ನು ಹಾಕಿದ್ವಲ್ಲ, ಅದನ್ನು ಒಂದು ಸಾರಿ ಹೀಗೆ ಕಲಕಿ ಈ ನೀರನ್ನು ಕುದಿಲಿಕ್ಕೆ ಬಿಡಬೇಕು. ನೀರು ಅದರ ಪಾಡಿಗೆ ಅದು ಕುದಿಯುತ್ತೆ, ಬೆಲ್ಲದ ನೀರು. ಮತ್ತೊಂದು ಸೈಡಲ್ಲಿ ಒಂದು ಬಾಣಲೆಯನ್ನು ತೆಗೆದುಕೊಂಡು ನೀರು ಕುದೀತಾ ಇರಲಿ. ಈ ಕಡೆ ಒಲೆಯನ್ನು ಹತ್ತಿಸಿಕೊಂಡು ಇದಕ್ಕೆ ತುಪ್ಪ, ನೀವು ಬೇಕಾದರೆ ಅರ್ಧ ಎಣ್ಣೆ ಅರ್ಧ ತುಪ್ಪವನ್ನು ಹಾಕಿ ಕೂಡ ಮಾಡ್ಬೋದು. ನಾನು ಪೂರ್ತಿ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ. ಕಾದ ತುಪ್ಪಕ್ಕೆ ಒಂದು 8 ಲವಂಗ ಏನು ತೊಗೊಂಡಿದ್ದೆ ಆ ಲವಂಗನ ಹಾಕ್ತೀನಿ. ಚಿರೋಟಿ ರವೆ ತುಪ್ಪಕ್ಕೆ ಹಾಕೋಣ. ರವೆ ಚೆನ್ನಾಗಿ ಹುರ್ಕೋಬೇಕು. ಈ ರವೆ ಹುರಿತಾ ಇರುವಾಗಲೇ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕಿ, ಜೊತೆಗೆ ಭಾಳ ಸುಲಭ ಇದು ಮಾಡಲಿಕ್ಕೆ, ಗೋಡಂಬಿಯನ್ನು ಹಾಕೋಣ. ನಿಮ್ಮ ರವೆ ಹುರಿಯೋದು ಮಾತ್ರ ಬಹಳ ಇಂಪಾರ್ಟೆಂಟು. ಹೀಗೆ ಅದಕ್ಕೆ ದ್ರಾಕ್ಷಿಯನ್ನು ನಾವು ಹುರಿಯೋವಾಗಲೇ ಹಾಕ್ಕೋತೀವಿ. ನಾವು ದ್ರಾಕ್ಷಿಯನ್ನು ಕೂಡ ರವೆ ಜೊತೆಲೇ ಹಾಕ್ಕೊಂಬಿಡ್ತೀವಿ. ಯಾತಕ್ಕೆ ಅಂದರೆ ನಿಮಗೆ ಹುರಿದಿರೋದು ಗೊತ್ತಾಗದೆ ದ್ರಾಕ್ಷಿ ಇಂಡಿಕೇಟ್ ಮಾಡುತ್ತೆ. ದ್ರಾಕ್ಷಿ ಪೂರ್ತಿ ಮೇಲೆ ಬರುತ್ತೆ, ಮೇಲೆ ಬಂದು ದಪ್ಪ ಆಗುತ್ತೆ. ದಪ್ಪ ಆಗಿ ಅದರ ಬಣ್ಣ ಸ್ವಲ್ಪ ಚೇಂಜ್ ಆಗುತ್ತೆ. ಆವಾಗ
ರವೆ ಸಂಪೂರ್ಣವಾಗಿ ಆಗಿದೆ ಅಂತ ಅರ್ಥ. ನೀವು ಅದೇ ಟ್ರಿಕ್ಕನ್ನು ಬಳಸ್ಕೊಳ್ಳಿ. ರವೆ ಸರಿ ಹುರಿದೇ ಇದ್ದರೆ ಕೇಸರಿಬಾತು ಕೆಲವು ಕಡೆ ನೀವು ತಿಂದಿರ್ತೀರ, ಸ್ಪೂನಿಂದ ಕೆಳಗೆ ಬೀಳೋದೇ ಇಲ್ಲ, ಮೇಣದ ಥರ ಇರುತ್ತೆ. ಬಡಿಸೋರು ಅದನ್ನು ಒದರಿ ಹಾಕ್ತಾ ಇರ್ತಾರೆ. ಯಾಕೆ ಅಂದರೆ ರವೆ ಸರಿಗೆ ಹುರಿದಿರಲ್ಲ, ರವೆ ಹುರಿಲಿಕ್ಕೆ ಅವ್ರಿಗೆ ಗೊತ್ತಾಗಿರಲ್ಲ. ಹಾಗಾಗಿ ಆ ಥರ ಕೇಸರಿಬಾತು ಮೇಣದ ಥರ ಆಗಿರುತ್ತೆ. ನೀವು ಈ ಒಂದು ಟ್ರಿಕ್ಕನ್ನು ರವೆ ಹುರಿಯುವಾಗ ದ್ರಾಕ್ಷಿಯನ್ನು ಹಾಕಿ ದ್ರಾಕ್ಷಿ ಮೇಲೆ ಬರುವವರೆಗೂ ನೀವು ರವೆಯನ್ನು ಹುರಿತಾನೇ ಇದ್ದರೆ ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ, ರವೆ ಚೆನ್ನಾಗಿ ಹುರಿದಿದೆ, ಫ್ರೈ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ ಬರ್ತಾ ಇದೆ ದ್ರಾಕ್ಷಿ ಮೇಲೆ ಗುಂಡಾಗಿ ನೋಡ್ತಿದ್ದೀರಾ ಅನ್ಕೋತೀನಿ. ಅದು ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು, ದ್ರಾಕ್ಷಿಯ ಬಣ್ಣ ಬದಲಾಗಬೇಕು, ಆವಾಗ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಇದಕ್ಕೆ ಯಾವುದೇ ಬಣ್ಣ ಆ ಥರದ್ದೆಲ್ಲ ಏನೂ ಅವಶ್ಯಕತೆ ಇಲ್ಲ. ಬೇಕಾದರೆ ಕೇಸರಿ ದಳ ಇದ್ದರೆ ನೀವು ಹಾಕ್ಕೋಬೋದು. ಅದು ಬಿಟ್ಟರೆ ಬೇರೆ ಕೇಸರಿಬಾತಿಗೆ ಈ ಲೆಮನ್ ಕಲರು, ಕೇಸರ್ ಕಲರು ಇವೆಲ್ಲ ಹಾಕ್ತಿರಲ್ಲ, ಅದೆಲ್ಲ ಯಾವುದೂ ಹಾಕಬೇಡಿ. ಇದ್ದರೆ ಕೇಸರಿ ಹಾಕಿ, ಇಲ್ಲಾಂದರೆ ಹಾಗೆ ಮಾಡಿ, ಏನೂ ತೊಂದರೆ ಇಲ್ಲ. ಈ ಬೆಲ್ಲದ ಬಣ್ಣ ಏನಿರುತ್ತೆ ಆ ಬಣ್ಣವೇ ಸಾಕು. ಸ್ನೇಹಿತರೆ ನೋಡಿ, ರವೆ ಹುರಿದಾಗಿದೆ, ದ್ರಾಕ್ಷಿ ಮೇಲೆ ಬಂದು ಅದರ ಬಣ್ಣ ಕೂಡ ಬದಲಾಯಿತು, ಬೆಲ್ಲದ ನೀರು ಕುದೀತಾ ಇದೆ. ಇದನ್ನು ಒಲೆಯನ್ನು ಬಂದ್ ಮಾಡೋಣ. ಬೆಲ್ಲದಲ್ಲಿ ಕೆಲವು ಬಾರಿ ಕಸ ಸೇರಿಕೊಳ್ಳುತ್ತೆ, ಅದರ ಗರಿ, ಬೇರೆ ಬೇರೆ ಮಣ್ಣು ಇದೆಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತೀವಿ, ನಾವು ಶೋಧಿಸ್ಕೋತೀವಿ. ನೀವು ಕೈ ಹುಷಾರಾಗಿಟ್ಕೋಬೇಕು, ಹಬೆ ಹೊಡೆಯುತ್ತೆ. ಯಾಕೆಂದರೆ ರವೆ, ಎಣ್ಣೆ, ನೀರು ಇದೆಲ್ಲ ಇದೆಯಲ್ಲ. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ನೋಡಿ ಕಸ ಇತ್ತು, ಒಂದು ಸರಿ ಸೋದಿಸಿ ಹಾಕ್ಕೊಳ್ಳೋದು ಬಹಳ ಉತ್ತಮ. ಬೆಲ್ಲವನ್ನು ಕರಗದ ಮೇಲೆ ಒಂದು ಸರಿ ಸೋದಿಸ್ಬಿಟ್ಟು ಹಾಕ್ಕೊಳ್ಳಿ. ಒಂಚೂರು ಗಟ್ಟಿ ಆಗ್ತಾ ಇದ್ದಾಗ ಏನಪ್ಪ ಇದು ನೀರಾಗೋಯ್ತು ಅಂತ ಅನ್ಕೋತೀರ. 1ಕ್ಕೆ 3 ನೀರು, 1ಕ್ಕೆ 2 ಸಿಹಿ, 1ಕ್ಕೆ 1 ತುಪ್ಪ, ಇದೇ ಅಳತೆಯ ಪ್ರಮಾಣ. ಸ್ವಲ್ಪ ಒಲೆಯ ಉರಿಯನ್ನು ಕಮ್ಮಿ ಮಾಡ್ಕೊಳ್ಳೋಣ. ಸ್ವಲ್ಪ ಏಲಕ್ಕಿ ಪುಡಿ. ನಾವು 1 ಬೌಲ್ ಸಪೋಟ ಏನಿತ್ತು, 1 ಬೌಲ್ ಸಪೋಟ ಇಲ್ಲೇ ಹಾಕೋಣ. ಸಪೋಟ ಕೂಡ ಹಾಕಿದೆ. ಕೇಸರಿಬಾತ್ ನೋಡಿ ಯಾವ ಅದಕ್ಕೆ ಬಣ್ಣ ನೋಡಿ ಹೇಗಿದೆ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಇದು ಆಗಿದೆ. 1 ನಿಮಿಷ ಇದನ್ನು ಬಿಟ್ಟುಬಿಡಿ, ಹಾಗೆ ಬಾಣಲೆಯಲ್ಲಿ ಒಂದೇ 1 ನಿಮಿಷ ಬಿಟ್ಬಿಡಿ. ಒಲೆಯನ್ನು ಬಂದ್ ಮಾಡಿ. ಎಷ್ಟು ಅದ್ಭುತವಾಗಿ ಬಂದಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಸಪೋಟ ಬೆಲ್ಲದ ಕೇಸರಿಬಾತ್ ನೀವು ಮಾಡಿ ಮನೇಲಿ ಖುಷಿ ಪಡ್ತಾರೆ. ಬರೀ ಸಕ್ಕರೆದು ಕೇಸರಿಬಾತು ತಿಂದು ಬೇಜಾರಾಗಿರುತ್ತೆ. ನಾನು ಆಗಲೇ ಹೇಳಿದೆ, ರವೆ ಸರಿ ಹುರಿದೆ ಇದ್ದರೆ ಅದು
ಅಂಟ್ಕೊಳ್ಳುತ್ತೆ, ಮೇಣ ಥರ ಆಗುತ್ತೆ, ಸ್ಪೂನ್ ಸಿಗಲ್ಲ, ಒದರ್ತಾರೆ, ಅವ್ರಿಗೆ ಹುರಿಯೋಕ್ಕೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನೋಡಿ, ನಾ ಹೇಳಿದ ಮೆಥಡಲ್ಲಿ ಹುರಿದ್ರೆ ನೋಡಿ ಕರೆಕ್ಟಾ. 1ಕ್ಕೆ 3 ನೀರು ಕೊಟ್ಟಿದ್ದೀನಿ ನೋಡಿ, ಎಲ್ಲಾದರೂ ಅಂಟ್ಕೋತಿದ್ಯಾ? ಈಗ ರುಚಿ ಹೇಗಿದೆ ಅಂತ ಒಂದು ಸಾರಿ ನೋಡೋಣ. ಆಹಾ ಹಾ ಹಾ ಹಾ, ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಹೀಗೆ ಬೆಲ್ಲದ ಸಪೋಟ ಕೇಸರಿ ಭಾತನ್ನು ಮಾಡಿ ಮನೆಯವ್ರಿಗೆಲ್ಲ ಕೊಡಿ. ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಸಭೆ ಸಮಾರಂಭಗಳಿಗೆ ಶ್ರೀ ಕೇಟರರ್ಸ್ನ ಮರಿಬೇಡಿ. ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ನಲ್ಲೂ ಇರುತ್ತೆ. ನನ್ನ ನಂಬರ್ ಪರ್ಸನಲ್ ನಂಬರ್ 9845191017ಗೆ ಕರೆ ಮಾಡಿ. ನಿಮ್ಮ ಸಮಾರಂಭಗಳಿಗೆ ನಮ್ಮ ಆದರಾತಿಥ್ಯಗಳನ್ನು ಸ್ವೀಕರಿಸಿ ನಮಗೆ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಸೇವೆ ಮಾಡುವಂಥ ಸೌಭಾಗ್ಯ ನಮ್ಮದಾಗೋದಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ಮತ್ತೊಂದು ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ.